ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ 8,000ಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಒಂದು ಅಧಿಸೂಚನೆಯನ್ನು ಕಳಿಸ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ನೋಡಿ, ಇಲ್ಲಿ ಸರ್ಕಾರಕ್ಕೆ ಸೂಚನೆ ಬಂದ ಮೇಲೆ, ಅಂದರೆ ಇತ್ತೀಚೆಗೆ ಏನು ಹೋರಾಟ ಆಯಿತು ಅದಾದ ಮೇಲೆ 8,176 ಪೊಲೀಸ್ ಹುದ್ದೆ ಭರ್ತಿಗೆ ಚಾಲನೆಯನ್ನು ಕೊಡೋದಕ್ಕೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಹುದ್ದೆ ನೇರ ನೇಮಕ ಶುರು ಅಂತ ಇಲ್ಲಿ ಆರ್ಟಿಕಲ್ ಬಂದಿದೆ. ಆದರೆ ಈ ಒಂದು ನೇಮಕಾತಿ ಏನಿದೆ ಯಾವ ರೀತಿ ನಡೆಯುತ್ತೆ ಅಂತಂದರೆ ನೀವು ನೋಡ್ಬೋದು, ಎಲ್ಲ ಇಲಾಖೆ ಮತ್ತು ನೇಮಕಾತಿ ಪ್ರಾಧಿಕಾರ 30 ದಿನಗಳಲ್ಲಿ 56,432 ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದರು. ಆರಂಭ ವಿತಿನ್ ಮಾರ್ಚ್ ಮುಗಿಯೋದ್ರೊಳಗೆ ಇವೆಲ್ಲವೂ ಕೂಡ ಸ್ಟಾರ್ಟ್ ಆಗ್ತವೆ. ಓಕೆನಾ, 56,432 ಹುದ್ದೆಗಳಿಗೂ ಕೂಡ ಇಲ್ಲಿ ಏನು ಪ್ರೋಸೆಸ್ ಇದೆ, ನೋಟಿಫಿಕೇಷನ್ ಏನು ಬಿಡಬೇಕು ಅದನ್ನು ಶುರು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳು ಅಧಿನಿಯಮ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಗಳನ್ನು ಸಲ್ಲಿಸಿದರು. ಆ ಒಂದು ಅರ್ಜಿಯ ಏನು ನೇಮಕಾತಿ ನಡೀತಾ ಇದೆ, ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಆ ಒಂದು ಅರ್ಜಿ ಮೇರೆಗೆ ನೇಮಕಾತಿ ಮಾಡ್ತಾರೆ. ನೆಕ್ಸ್ಟು ತೀರ್ಪು ಯಾವ ರೀತಿ ಬರ್ತದೋ ಆ ರೀತಿಯಲ್ಲಿ ನೇಮಕಾತಿಯನ್ನು ಇದು ಮಾಡ್ಕೊಳ್ತಾರೆ. ಓಕೆನಾ, ಅದಕ್ಕಾಗಿ ಸ್ವಲ್ಪ ಇಲ್ಲಿ ಅಪ್ಡೇಟನ್ನು ನೋಡ್ಕೊಳ್ಳಿ. ಅದಾದ ಬಳಿಕ ಈಗ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ 8,176 ಪೊಲೀಸ್ ಹುದ್ದೆಗೆ ಭರ್ತಿಗೆ ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರ ಒಂದು ವಿವರವನ್ನು ನೋಡೋದಾದರೆ ನೋಡಿ, ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಮತ್ತೆ ಕೂಡ ಹೇಳ್ತಾ ಇದ್ದೇನೆ. DSI ಅಂದರೆ ಡಿಸ್ಟ್ರಿಕ್ಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೇವೆ, ಡೆಪ್ಯೂಟಿ ಸಬ್ ಇನ್ಸ್ಪೆಕ್ಟರ್ ಅಂತ. ಕಲ್ಯಾಣ ಕರ್ನಾಟಕ 5, ಕರ್ನಾಟಕೇತರ ಅಂದರೆ ನಾನ್ ಹೆಚ್ಚಿಗೆ 15, ಟೋಟಲ್ ಆಗಿ 20 ಹುದ್ದೆಗಳು ಇದ್ದಾವೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ APC ಅಂತ ಕರೀತಾರೆ, DR ಮತ್ತು CR ಪೊಲೀಸ್ ಕಾನ್ಸ್ಟೇಬಲ್. ಅದು HKಯಲ್ಲಿ 275 ಇದ್ದಾವೆ, ನಾನ್ HKಯಲ್ಲಿ 1,375 ಇದ್ದಾವೆ. ಟೋಟಲಾಗಿ 1,650 ಹುದ್ದೆಗಳು ಇಲ್ಲಿ ಬರ್ತವೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ 610 HK ಬಂದರೆ 3,500 ನಾನ್ HK ಬರುತ್ತೆ. 4,110 ಹುದ್ದೆಗಳು ಇಲ್ಲಿ ಕಾಲ್ಫರ್ ಆಗ್ತವೆ. ನೆಕ್ಸ್ಟು KSRPC ಅಂತ ಕೊಟ್ಟಿದ್ದಾರೆ, ಅಲ್ಲಿ 532 HK, 1,500 ನಾನ್ HK, 2,032 ಇಲ್ಲಿ ಹುದ್ದೆಗಳು ಬರ್ತವೆ. ಮತ್ತು KSISF PC ಅಂತ ಇದೆ, ಇಲ್ಲಿ 364 HK ರೀಜನಲ್ಲಿ ಮಾತ್ರ ಇದೆ. ಇಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಈಗ ಚಾಲನೆಯನ್ನು ನೀಡ್ತಾರೆ. ಆದರೆ ನಿಮಗೆ ಗೊತ್ತಿರಬೇಕು, ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇವು ಟೋಟಲಾಗಿ 8,000ಕ್ಕೂ ಅಧಿಕ ಒಂದು ಹುದ್ದೆಗಳು ಇದ್ದಾವೆ. ನೋಡಿ ವೀಕ್ಷಕರೇ, ಅಥವಾ ನಮ್ಮ ಸ್ಪರ್ಧಾ ಮಿತ್ರರೇ, ಈ ಸಲ ಏನಾದರೂ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಒಂದು ಪೊಲೀಸ್ ನೇಮಕಾತಿ ಕನಸನ್ನು ಬಿಟ್ಟುಬಿಡಿ, ಮತ್ತು ಪೊಲೀಸ್ ಹುದ್ದೆಯನ್ನು ಬಿಟ್ಟುಬಿಡಿ. ಯಾಕೆ ಅಂತ ಅಂದರೆ ಈಗ 8,000 ಕರಿತಾ ಇದ್ದಾರೆ. ಈಗೇನಾದರೂ ನೀವು ಜಾಬ್ ತೊಗೊಂಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ತೊಗೊಳ್ಳೋದಕ್ಕೆ ಆಗೋದಿಲ್ಲ. ಕಳೆದ ಒಂದು 8ರಿಂದ 10 ವರ್ಷದ ಒಳಗಡೆ ಯಾವುದೇ ನೇಮಕಾತಿ ಆಗಿಲ್ಲ, ಈಗ ಆಗ್ತಾ ಇದೆ. ಕರೆಕ್ಟಾಗಿ ಓದಿ, ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕರೆಕ್ಟಾಗಿ ಓದಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಬ್ಸ್ಕ್ರೈಬ್ ಹೇಳಿ ಮಾಡಿಸೋದು ಯಾಕಪ್ಪ ಅಂತ ಅಂದರೆ, ಸಬ್ಸ್ಕ್ರೈಬ್ ಮಾಡಿದರೆ ನೀವು ನಮ್ಮ ಒಂದು ಚಾನಲ್ಗೆ ಮತ್ತೆ ಬರ್ತೀರಾ, ಮತ್ತು ನಮ್ಮ ಚಾನಲಲ್ಲಿ ನಡೀತಾ ಇರ್ತಕ್ಕಂಥ ಒಂದು ತರಗತಿಗಳನ್ನ ನೋಡ್ತೀರಾ ಅಂತ ನಾನು ಸಬ್ಸ್ಕ್ರೈಬ್ ಮಾಡಿಸ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲೋ ಇಟ್ಬಿಟ್ರೆ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡ್ಕೊಂಡ್ರಿ ಅಂತ ಅಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಫ್ರೀಯಾಗಿ ನೀವು ನೋಡ್ಬೋದು. ಆ ಒಂದು ಫ್ರೀಯಾಗಿ ನೋಡಿದ ತಕ್ಷಣ ನೀವು ತರಗತಿಗಳು ಏನಿರ್ತವೆ, ಕರೆಂಟ್ ಅಫೇರ್ಸ್ ತರಗತಿಗಳು ಡೈಲಿ ನಡೀತಾ ಇದ್ದಾವೆ. ನೆಕ್ಸ್ಟು ಇಲ್ಲಿ ಏನು ನಿಮಗೆ ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಅದೇ ರೀತಿ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಅರ್ಥಶಾಸ್ತ್ರ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಯಿತು, ಮಿಕ್ಕಿದ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳಾಯಿತು, ಎಲ್ಲವನ್ನು ಕೂಡ ನಮ್ಮದು ಒಂದೇ ಚಾನಲಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ಅದನ್ನು ನೀವು ಯೂಸ್ಫುಲ್ ಮಾಡ್ಕೊಳ್ಬೇಕು ಅಂತ ಅಂದರೆ ತರಗತಿಗಳನ್ನು ನೋಡಬೇಕು. ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಏನು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ತೇನೆ. ಅದನ್ನು ನಿಮಗೇನಾದರೂ ಬೇಕು ಅಂತ ಅಂದರೆ ನೀವು ಮೊದಲು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸಸ್ ಏನಾದರೂ ಬೇಕು ಅಂತ ಅಂದರೆ. ಯಾರಿಗೆ ಬೇಕು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ, ಎಷ್ಟು ಜನಕ್ಕೆ ಈ ಒಂದು ತರಗತಿಗಳು ಯೂಸ್ಫುಲ್ ಆಗ್ತವೆ ಮತ್ತು ಎಷ್ಟು ಜನಕ್ಕೆ ಈ ಒಂದು ತರಗತಿಗಳು ಬೇಕು ಅಂತ ಯಾರ್ಯಾರು ಕೇಳ್ಕೊತೀರಾ, ಅದರ ಮೇಲೆ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ತೇನೆ. ಓಕೆನಾ, ಇದಾದ ಬಳಿಕ ನೆಕ್ಸ್ಟ್ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 8,176 ಹುದ್ದೆಗಳು ಬರ್ತವೆ. ಇಲ್ಲಿ ಕೆಲವು ಹುದ್ದೆಗಳು 10th ಮೇಲೆ ಇರ್ತವೆ, ಕೆಲವು 12th ಮೇಲೆ ಇರ್ತವೆ, ಕೆಲವು ಡಿಗ್ರಿ ಮೇಲೆ ಇರ್ತವೆ. ಏನು SI ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಡಿಗ್ರಿ ಮೇಲೆ ಇರ್ತದೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ, ಇಷ್ಟನ್ನು ಹೇಳಿ ಇವತ್ತಿನ ಏನು ವಿಡಿಯೋ ಇದೆ ಇದನ್ನು ಮುಗಿಸ್ತೇನೆ. ತುಂಬ ಇಂಪಾರ್ಟೆಂಟಾಗಿ ಈ ಒಂದು ನೇಮಕಾತಿ ನಡೀತಾ ಇದೆ. ಆ ಒಂದು ನೇಮಕಾತಿ ಕರೆಕ್ಟಾಗಿ ನಡೀಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.